ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ಸ್ಪೆಷಲ್ ಬುಲೆಟಿನ್ ಪೊಲಿಟಿಕಲ್ ಕಾರ್ನರ್ಗೆ ಸ್ವಾಗತ. ನಾನು ಸತೀಶ್ ಆಂಜಿನಪ್ಪ. ನನ್ನ ಜೊತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಇದ್ದಾರೆ. ಮಾರುತಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಎಸ್, ಒಂದು ಕಡೆ ರಾಜ್ಯದಲ್ಲಿ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಸಚಿವ ಸಂಪುಟ ವಿಸ್ತರಣೆಯ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಎಲ್ಲರೂ ದೆಹಲಿಗೆ ಹೋಗಿದ್ರು. CM, ಮಾಜಿ CM, KPCC ಅಧ್ಯಕ್ಷರಾದಂಥ ಹರಿಪ್ರಸಾದ್ ಎಲ್ಲರೂ ಕೂಡ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಇನ್ನೇನು ಇವತ್ತು ಆಗ್ಬಿಡುತ್ತೆ, ಸಚಿವ ಸಂಪುಟ ವಿಸ್ತರಣೆ ಆಗ್ಬಿಡುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದರು. ಆದರೆ ಅದು ಸಾಧ್ಯ ಆಗಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ತುರ್ತಾಗಿ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಸೊ ಹೀಗಾಗಿ ಈ ಒಂದು ಸಂಪುಟ ಸರ್ಕಸನ್ನು ಸ್ವಲ್ಪ ದಿನ ಮಟ್ಟಿಗೆ ಹೋಲ್ಡ್ ಮಾಡಿಟ್ಟಿದ್ದೀವಿ, ಪೋಸ್ಟ್ಪೋನ್ ಆಗಿದೆ ಅನ್ನೋದನ್ನು ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಎಷ್ಟು ದಿನ, 2 ದಿನನೋ 3 ದಿನನೋ 1 ವಾರನೋ ಗೊತ್ತಿಲ್ಲ, ಬಟ್ ಈಗಂತೂ ಪೋಸ್ಟ್ಪೋನ್ ಆಗಿದೆ. ಸೊ ಈ ಪೋಸ್ಟ್ಪೋನ್ ಆದರೂ ಕೂಡ ಕೆಲವೊಂದಿಷ್ಟು ವಿಚಾರಗಳು ಚರ್ಚೆ ಆಗಿದ್ದಾವೆ ದೆಹಲಿ ಮಟ್ಟದಲ್ಲಿ. ರಾಹುಲ್ ಗಾಂಧಿ ಜೊತೆ CM DK ಶಿವಕುಮಾರ್ ಕೆಲವೊಂದಿಷ್ಟು ಚರ್ಚೆಯನ್ನು ಮಾಡಿ ಯುವ ಸಂಪುಟವನ್ನು ರಚನೆ ಮಾಡೋದಕ್ಕೆ ಅವಕಾಶ ಕೊಡಿ, ನಮಗೆ ಹಿರಿಯ ನಾಯಕರಿಗೆ ಬೇರೆ ಜವಾಬ್ದಾರಿ ಕೊಡೋಣ, ಹಿರಿಯ ನಾಯಕರು ಸಂಪುಟದಲ್ಲಿ ಬೇಡ, ಮತ್ತೆ ಪದೇ ಪದೇ ಆದಂತಹ ನಾಯಕರೇ ಮಂತ್ರಿ ಆದವರೇ ಮತ್ತೆ ಮಂತ್ರಿ ಮಾಡಿದ್ರೆ ಏನು ಪ್ರಯೋಜನ, ಹೊಸಬ್ರಿಗೆ ಅವಕಾಶ ಕೊಡೋಣ. 2028ರ ಚುನಾವಣಾ ದೃಷ್ಟಿಯಿಂದ ಹೊಸಬ್ರಿಗೆ ಅವಕಾಶ ಕೊಟ್ಟರೆ ಪಕ್ಷಕ್ಕೂ ಲಾಭ, ಸರ್ಕಾರಕ್ಕೂ ಕೂಡ ಒಂದು ರೀತಿ ವರ್ಚಸ್ವಿ ಚೇಂಜ್ ಆಗುತ್ತೆ ಅನ್ನೋದು DK ಶಿವಕುಮಾರ್ ಅವ್ರ ಲೆಕ್ಕಾಚಾರ. ಹೀಗಾಗಿನೇ ಕೆಲವೊಂದಿಷ್ಟು ಚೇಂಜಸ್ ಮಾಡಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಸೊ DK ಶಿವಕುಮಾರ್ಗೆ ರಾಹುಲ್ ಗಾಂಧಿ ಕೂಡ ಅದೇ ರೀತಿಯಾಗಿ ಯುವ ಸಂಪುಟ ಇದ್ದರೆ ಬೆಟರು ಅನ್ನೋ ಲೆಕ್ಕಾಚಾರ ಇದ್ದಂತ ಕಾಣಿಸ್ತಾ ಇದೆ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ಕೊಂಬರೋಣ. ಯಾಕೆ DK ಶಿವಕುಮಾರ್ ಸಂಪುಟದಲ್ಲಿ ಹಿರಿಯರಿಗೆ ಕೋಕ್ ಕೊಡ್ತಾರೆ, ಲಕ್ ಇಲ್ವಾ ಅಂತ. ಎಸ್, DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸೀನಿಯರ್ಸ್ಗೆ ಈ ಬಾರಿ ಲಕ್ ಇಲ್ವಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಸೀನಿಯರ್ಗಳನ್ನ ಇದುವರೆಗೂ ಕೂಡ ಅಧಿಕಾರವನ್ನ ಅನುಭವಿಸಿದ್ದಾರೆ. ಇನ್ನು ಮುಂದೆ ಅವರು ಪಕ್ಷ ಸಂಘಟನೆಗೆ ತೊಡಗಿಸ್ಕೊಳ್ಳಿ, ಹೊಸಬರಿಗೆ ಅವಕಾಶ ಕೊಡೋಣ. 2028ರ ಚುನಾವಣಾ ದೃಷ್ಟಿಯಿಂದ 2ನೇ ಬಾರಿನೋ 3ನೇ ಬಾರಿನೋ ಶಾಸಕರಾಗಿದ್ದಂಥವ್ರಿಗೆ ಅಥವಾ ಮೊದಲನೇ ಬಾರಿ ಶಾಸಕರಾಗಿದ್ಕೊಂಡು ಕೂಡ ವರ್ಚಸ್ಸು ಇರ್ತಕ್ಕಂಥ ನಾಯಕರಿಗೆ ಅವಕಾಶ ಕೊಡೋಣ, ಹೊಸಬರಿಗೆ ಯುವ ನಾಯಕರಿಗೆ ಅವಕಾಶ ಕೊಡೋಣ ಅನ್ನೋದು DK ಶಿವಕುಮಾರ್ ಅವರ ಅಭಿಪ್ರಾಯ. ಸಹಜವಾಗಿಯೇ ಲೋಕಸಭೆ ವಿಪಕ್ಷ ನಾಯಕರು ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಕೂಡ ಹೊಸಬರಿಗೆ ಅಂದ್ರೆ ಯುವಕರಿಗೆ ಅವಕಾಶ ಕೊಡೋಣ, ಸೀನಿಯರ್ಸ್ ಬಗ್ಗೆ ಒಂದು ರೀತಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಕೂಡ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸೊ ಸೀನಿಯರ್ಸ್ ಅನ್ನ ಅವ್ರಿಗೊಂದು ಟಾಸ್ಕ್ ಕೊಡೋಣ, ಪಕ್ಷಕ್ಕಾಗಿ ಇಷ್ಟು ದಿನ ದುಡ್ದಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅಧಿಕಾರನ ಕೊಟ್ಟಿದ್ದೀವಿ, ಬೇರೆ ಬೇರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ನೀವು ಸಚಿವರಾಗಿ ಅಧಿಕಾರವನ್ನು ಮಾಡಿದ್ದೀರಾ, ಈಗ ಹೊಸಬರಿಗೆ ಅವಕಾಶ ಕೊಡಬೇಕು. ನಿಮ್ಗೆ ಈಗಾಗಲೇ 70 ವರ್ಷ ಆಗಿದೆ, 75 ವರ್ಷ ಆಗಿದೆ, ಅಥವಾ ಕೆಲವ್ರಿಗೆ ಇನ್ನೂ 60 ಆಗಿರ್ಬೋದು, ವಾಟ್ ಎವರ್ ಇಟ್. ಆದರೆ 2 ಬಾರಿ ಅಥವಾ ಒಮ್ಮೆನೋ ಅಥವಾ 2 ಬಾರಿ 3 ಬಾರಿ ಸಚಿವರಾದಂತಹ ನಾಯಕರು ಕೂಡ ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಈಗಲೂ ಶಾಸಕರಾಗಿದ್ದೀರಾ. ನೀವು ಈಗ ನೆಕ್ಸ್ಟ್ ನಮಗೆ ಸಚಿವ ಸ್ಥಾನ ಕೊಡಿ ಅಂತ ಲಾಬಿ ಮಾಡೋದು ಬೇಡ, ಬೇರೆಯವ್ರಿಗೆ ಬಿಟ್ಟು ಕೊಡಿ. ಹೊಸಬರಿಗೆ ಯಾರು ಇದುವರೆಗೂ ಸಚಿವರಾಗಿಲ್ವೋ, 2 ಬಾರಿ ಆಗಿರ್ತಾರೆ, 3 ಬಾರಿ ಶಾಸಕರಾಗಿರ್ತಾರೆ, 4 ಬಾರಿ ಶಾಸಕರಾಗಿರ್ತಾರೆ, ಅಂತಹ ನಾಯಕರಿಗೂ ಕೂಡ ಇದುವರೆಗೂ ಕೂಡ ಒಮ್ಮೆ ಕೂಡ ಸಚಿವರಾಗಿ ಇರಲ್ಲ, ಅಂಥವ್ರಿಗೆ ಅವಕಾಶ ಮಾಡಿಕೊಡಿ ಅನ್ನೋದು ರಾಹುಲ್ ಗಾಂಧಿ ಮತ್ತು DK ಶಿವಕುಮಾರ್ ಅವರ ಒಮ್ಮತದ ಅಭಿಪ್ರಾಯ. ಸೊ ಹೀಗಾಗಿನೇ ಕೆಲವೊಂದಿಷ್ಟು ಲಿಸ್ಟ್ ರೆಡಿಯಾಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಆ ಲಿಸ್ಟ್ಗೆ ಹೋಗೋಕ್ಕೂ ಮುನ್ನ ಮಾರುತಿ, ಇವತ್ತೆಲ್ಲರೂ ನಿರೀಕ್ಷೆ ಇತ್ತು ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ. ಏನು ದೆಹಲಿಗೆ ಹೋಗಿದ್ರು CM, ಮಾಜಿ CM ಜೊತೆಗೆ ಹರಿಪ್ರಸಾದ್ ಎಲ್ಲರೂ ಕೂಡ ಹೋಗಿ ಚರ್ಚೆ ಮಾಡ್ತಾ ಇದ್ರು. ಬಹುಶಃ ಇವತ್ತು ಲಿಸ್ಟು ಅಥವಾ ಅಟ್ಲೀಸ್ಟ್ ನಾಳೆ ಆದರೂ ಲಿಸ್ಟ್ ಬರುತ್ತೆ ಅಂತ ಒಂದು ನಿರೀಕ್ಷೆ ಇತ್ತು, ಬಟ್ ಅದಾಗಲಿಲ್ಲ. ಸ್ವತಃ BK ಹರಿಪ್ರಸಾದ್ ಅನೌನ್ಸ್ ಮಾಡಿದ್ರು ಪೋಸ್ಟ್ಪೋನ್ ಆಗಿದೆ, ಮತ್ತೊಮ್ಮೆ ಮೀಟಿಂಗ್ ಮಾಡಿ ನಾವು ಲಿಸ್ಟ್ನ ಫೈನಲ್ ಮಾಡ್ತೀವಿ ಅಂತ. ಸೊ ಯಾವಾಗ ಆಗ್ಬೋದು, ಏನು ಕತೆ ಇದು ಅಂತ ಇವತ್ತು ಬಹುತೇಕ ಫೈನಲ್ ಆದಂತೆ ಇದೆ. ಖರ್ಗೆ ಅವ್ರಿಗೆ ಕೊನೆ ಕ್ಷಣದಲ್ಲಿ ಕರೆ ಬಂದಿರೋದ್ರಿಂದ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಆದರೆ ಅದಕ್ಕೂ ಮೊದಲು ಭಾಳಷ್ಟು ಡೆವಲಪ್ಮೆಂಟ್ ಅದು. ಖರ್ಗೆ ಅವ್ರ ಜೊತೆನೂ ಕೂಡ ಖರ್ಗೆ ಅವರನ್ನು ಬೆಂಗಳೂರಲ್ಲೂ ಕೂಡ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ಮಾತುಕತೆ ಆಡಿದ್ರು. ಇವತ್ತು ಮತ್ತೆ ರಾಹುಲ್ ಗಾಂಧಿ ಅವ್ರ ಜೊತೆ ಈ 3 ನಾಯಕರು ಮಾತಾಡಿದ್ದಾರೆ. ಖರ್ಗೆ ಅವ್ರಿಗೂ ಕೂಡ 3 ನಾಯಕರು ಇದ್ದಂತಹ ಪಟ್ಟಿಯನ್ನು ಹಿಂದೆ ಕೊಟ್ಟಿದ್ದರು. ಈಗ 3 ಕೊಟ್ಟಿರುವಂತಹ ಪಟ್ಟಿಯನ್ನು ಶಾರ್ಟ್ ಲಿಸ್ಟ್ ಮಾಡಿ
20 ಜನರನ್ನ ಆಯ್ಕೆ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮಾಡಬೇಕು. ಅದನ್ನ ಮಾಡಿದಾರಾ ಮಾಡ್ಬೇಕಾ 100% ಮಾಡಿರ್ತಾರೆ. ಈಗ ಯಾಕೆ BKR ಪ್ರಸಾದ್ ಇಂದ ಈ ಮಾತು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವ್ರನ್ನ ಬದಲಾವಣೆ ಮಾಡೋ ದಿನನೇ ವೇಣುಗೋಪಾಲ್ ಹೇಳಿದ್ರು ಯಾವ್ದು ಆ ಥರದ್ದೇನು ಡೆವಲಪ್ಮೆಂಟ್ ಇಲ್ಲ ಅಂತ ಹೇಳಿದ್ರು. ಈಗಲೂ ಕೂಡ ಈ ಲಾಬಿ ಮಾಡುವಂಥವ್ರು ಬೇರೆ ರೀತಿಯಲ್ಲಿ ಆಗ್ಬೋದು. ಈಗ ಏಕಾಏಕಿ ಪಟ್ಟಿ ಫೈನಲ್ ಆಗಿದೆ ಅಂತ ಹೇಳಿದ್ರೆ ಇನ್ನಷ್ಟು ಗದ್ದಲ ಜಾಸ್ತಿ ಆಗುತ್ತೆ. ಹೀಗಾಗಿ ನನಗನ್ಸುತ್ತೆ 1-2-3 ದಿನದಲ್ಲಿ ಅವರೇ ಹೇಳಿದ್ದಾರೆ, ವಾರನೋ 15 ದಿನನೋ ಇಲ್ಲ, ಆದಷ್ಟು ಶೀಘ್ರವಾಗಿ ಮತ್ತೆ ನಮ್ಮನ್ನು ಕರೀತಾರೆ ಅಂತ. ಈಗ ಇವತ್ತು ಗುರುವಾರ, ನಾಳೆ ಶುಕ್ರವಾರ, ಆಮೇಲೆ ಶನಿವಾರ ಭಾನುವಾರ ವಾಪಸ್ ಬರಬಹುದು. CM ಮಾಜಿ CM ಹರಿಪ್ರಸಾದ್ ವಾಪಸ್ ಬರಬಹುದು ಬೆಂಗಳೂರಿಗೆ. ಅದಾದ ನಂತರ ಈಗ ತುಂಬಾ ಜನ ಸಚಿವ ಆಕಾಂಕ್ಷಿಗಳು ತುಂಬಾ ಜನ ಇದ್ದಾರೆ. ಎಲ್ಲರೂ ಡೆಲ್ಲಿಗೆ ಹೋಗಿದ್ದಾರೆ, ಸುಮ್ಮನೆ ಸಿಕ್ಕಾಪಟ್ಟೆ ಟೂರ್ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಈಗ ವಾಪಸ್ ಬರಬೇಕು ಬಹುಶಃ. ಹೌದೌದು. ವಾಪಸ್ ಬಂದ್ಮೇಲೆ ಅಚಾನಕ್ ಆಗಿ ಏನಾದ್ರು ಅನೌನ್ಸ್ ಮಾಡ್ಬೋದಾ? ಖಂಡಿತ ಇವರೆಲ್ಲ ಡೆಲ್ಲಿಯಿಂದ ಖಾಲಿ ಮಾಡ್ಕೊಂಡು ಬೆಂಗಳೂರಿಗೆ ಬಂದಾಗ ಮಾಡ್ಬೋದು. ಆದ್ರೆ ನನಗನ್ಸುತ್ತೆ ಈ ವಾರದಲ್ಲಿ ಆಗೋ ಡೌಟ್. ಯಾಕಂತ ಹೇಳಿದ್ರೆ ಇವತ್ತು ಸಂಜೆ ಆಗ್ಬೇಕು, ಇಲ್ಲ ನಾಳೆ ಆಗ್ಬೇಕಾಗಿತ್ತು. ಈ ನಮ್ಮ ತಾವರ್ಚಂದ್ ಗೆಲ್ಲೋಟ್ ಅವ್ರ ಪಾಪ ಯಾವಾಗ್ಲೂ ಶನಿವಾರ ಭಾನುವಾರ ರಾಜ್ಯದಲ್ಲಿ ಇರೋದಿಲ್ಲ. ಅವ್ರು ಬೇರೆ ರಾಜ್ಯದವರು, ಬೇರೆ ಎಲ್ಲ ಹೊರಗಡೆ ಪ್ರವಾಸದಲ್ಲಿ ಇರ್ತಾರೆ. ಹೀಗಾಗಿ ಶನಿವಾರ ಭಾನುವಾರ ಆಗೋದು ಡೌಟ್. ಸೋಮವಾರ ಇಲ್ಲ ಮಂಗಳವಾರ ಇಲ್ಲ DK ಶಿವಕುಮಾರ್ ನೆಕ್ಸ್ಟ್ ವೀಕ್ ವರೆಗೂ ವೆಯ್ಟ್ ಮಾಡಬೇಕು. ಆದ್ರೆ ಒಂದಂತೂ ಸ್ಪಷ್ಟ, ಈಗ ಸಿದ್ದರಾಮಯ್ಯ, DK ಶಿವಕುಮಾರ್, BKR ಪ್ರಸಾದ್ ಅವರು ಸಂಜೆ ವಾಪಸ್ ಬರ್ತಿರೋದ್ರಿಂದ ನೇನು ಬಂದ ದಾರಿಗೆ ಸುಂಕವಿಲ್ಲದಂತೆ ಹೋಗಿರುವಂತಹ ಆಕಾಂಕ್ಷಿಗಳು ಕೂಡ ಮತ್ತೆ ವಾಪಸ್ ಬರ್ತಾರೆ ಬಹುತೇಕ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಸಿಗ್ಲಿಲ್ಲ ಅಂತ ಏನ್ ನೆಪ ಹೇಳ್ತಿದ್ರೆ ಇದು ರೀಸನ್ ಅಲ್ವೇ ಅಲ್ಲ. ಬಹುತೇಕ ಕಂಪ್ಲೀಟ್ ಆಗಿದೆ. ಅಲ್ಲಿಂದ ಉತ್ತರ ಬರ್ಬೇಕಷ್ಟೇ, ಪೋಸ್ಟ್ ಪೋನ್ ಅಲ್ಲ, ಅಲ್ಲಿಂದ ಪೋಸ್ಟ್ ಬರ್ಬೇಕಷ್ಟೇ ಇವ್ರಿಗೆ. ಎಸ್ ಸೊ ಇದಿಷ್ಟು ಇವತ್ತಿನ ಡೆವಲಪ್ಮೆಂಟ್ಸ್. ಇದು